ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತು ಈ ವಿಡಿಯೋದಲ್ಲಿ ಕೆಲವೊಂದು ಹಾರ್ವೆಸ್ಟ್ ಇದೆ, ಹಾಗೆಯೇ ಕೆಲವು ಸೀಡ್ಸ್ನ ಹಾಕಿದ್ದೀನಿ, ಹೇಗೆ ಹಾಕಿದ್ದೀನಿ ಎಲ್ಲದನ್ನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನು ಕಟ್ ಮಾಡ್ತಿರುವಂಥ ರೋಸಸ್ಸು ನರ್ಸರಿಯಿಂದ ತಂದಿರುವಂಥ ರೋಸ್ ಗಿಡಗಳಿದು. ಸೊ ಇದರಲ್ಲಿ ಆಲ್ರೆಡಿ ರೋಸಸ್ ಇತ್ತು, ಅದನ್ನು ನಾನೀಗ ಕಟ್ ಮಾಡಿ ತೆಗಿತಿದ್ದೀನಿ. ಸೊ ರೋಸ್ ಗಿಡಗಳನ್ನ ನಾವು ನರ್ಸರಿಯಿಂದ ತಂದ ಮೇಲೆ ಸ್ವಲ್ಪ ದಿನ ಅದು ನಮ್ಮ ವಾತಾವರಣಕ್ಕೆ ಸೆಟ್ ಆಗೋ ಥರ ಇಟ್ಟು ಆಮೇಲೆ ನಾವು ರೀಪಾಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ನೋಡ್ತಿದ್ರಲ್ಲ, ಇದು ವೈಟ್ ಕಲರ್ ಶಂಖಪುಷ್ಪ, ಹಾಗೆಯೇ ಮಾರ್ನಿಂಗ್ ಗ್ಲೋರಿ. ಈ ಚಿಕ್ಕ ಫ್ಲವರ್ಸ್ ಎಲ್ಲದು ಕೂಡ ನಾನು ಹಾರ್ವೆಸ್ಟ್ ಮಾಡಿ ದೇವರಿಗೆ ಪೂಜೆಯಲ್ಲಿ ಯೂಸ್ ಮಾಡ್ತೀನಿ. ಸೊ ಅದರಿಂದ ಎಲ್ಲ ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನಾನು ಯಾವ ಗಿಡಗಳನ್ನ ಬೆಳೆಸ್ತಿದ್ದೀನಿ, ಹೇಗೆ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅನ್ನೋ ಎಲ್ಲದನ್ನು ಕೂಡ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ನೋಡ್ತಾನೆ ಇರಿ, ಯಾವ್ಯಾವ ಗಿಡಗಳನ್ನ ಹೇಗೆ ಬೆಳೆಸೋದು ಅನ್ನೋ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನನ್ನು ಸಪೋರ್ಟ್ ಕೂಡ ಮಾಡಿ, ಸೊ ದ್ಯಾಟ್ ಮುಂದೆ ನಾನು ಇನ್ನೂ ಚೆನ್ನಾಗಿ ಗಿಡಗಳನ್ನ ಬೆಳೆಯೋದಕ್ಕೆ ಆಗಲಿ. ಹಾಗೆಯೇ ಸೀಡ್ಸ್ ಗಿವ್ ಅವೇ ಮಾಡಬೇಕು ಅಂತಿದ್ದೀನಿ. ಅದು ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಸಲಹೆ ಕೂಡ ನಿಮ್ಮಿಂದ ಬಯಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಾನು ಈಗ ಸದ್ಯಕ್ಕೆ ಗಾರ್ಡನಲ್ಲಿದ್ದಂಥ ಎಲ್ಲ ಥರದ ಹೂಗಳನ್ನು ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ಸೊ ಈಗ ತೋರಿಸ್ತೀನಿ ನೋಡಿ. ಈ ಎಲ್ಲ ಹೂಗಳನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ವೈಟ್ ಅಪರಾಜಿತ ಮತ್ತು ಸ್ಫಟಿಕ, ಮಾರ್ನಿಂಗ್ ಗ್ಲೋರಿ, ಒಂದೆರಡು ಸೇವಂತಿಗೆ ಗಿಡ, ರೋಸು, ಹೀಗೆ ಕೆಲವೊಂದು ಹೂಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ಇದು ಇನ್ನೊಂದು ದಿನ ಹಾರ್ವೆಸ್ಟ್ ಮಾಡಿರುವಂಥದ್ದು. ಇದು ನಮ್ಮ ಮನೆಯಲ್ಲಿ ಮುಂಚಿನಿಂದ ಇದ್ದ ರೋಸಿನ ಸಸಿ, ಅದರಲ್ಲಿ ಕೂಡ ಒಂದು ಹೂ ಬಿಟ್ಟಿತ್ತು, ಇದನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡೆ. ಹಾಗೆ ಅಪರಾಜಿತ ಫ್ಲವರ್ಸು, ಅದು ಕೂಡ ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ. ಸೊ ಅಪರಾಜಿತ ಫ್ಲವರ್ಸು ಕೂಡ ನನ್ನ ಹತ್ರ 3 ಕಲರ್ ಇದೆ, ವೈಟ್, ಬ್ಲೂ ಮತ್ತು ಪಿಂಕ್, 3 ಕಲರ್ ಇದೆ. ಸೊ 3 ಕಲರು ಒಂದೊಂದು ಸತಿ ಒಂದೊಂದು ಹೂ ಬಿಡ್ತಿರುತ್ತೆ. ಇದನ್ನೆಲ್ಲದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ. ನೋಡಿದ್ರಿ ಅಲ್ಲ ನಾನು ಅಪರಾಜಿತನ ಹೇಗೆ ಹಾಕಿದ್ದೀರಿ ಅಂತ. ಮೋಸ್ಟ್ ಆಫ್ ನಮ್ಮ ಮನೇಲಿ ವೈಟ್ ಅಪರಾಜಿತ ತುಂಬಾ ಬಿಡ್ತಿದೆ, ಇನ್ನು ಬೇರೆ ಕಲರ್ ಆವಾಗವಾಗ ಬಿಡುತ್ತೆ. ಸೊ ನಾನು ಹಾರ್ವೆಸ್ಟ್ ಮಾಡುವಾಗ ನಿಮಗೆ ಮತ್ತೆ ಕೂಡ ತೋರಿಸ್ತೀನಿ. ಹಾಗೆ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ರೂ ಕೂಡ ನಿಮಗೆ ತಿಳಿಯುತ್ತೆ ನನ್ನ ಹತ್ರ ಯಾವ್ಯಾವ ಕಲರ್ ಅಪರಾಜಿತ ಗಿಡಗಳು ಇದ್ವು ಅಂತ. ನೋಡಿದ್ರಿ ಅಲ್ಲ, ಇದೆಲ್ಲ ಕೂಡ ವೈಟ್ ಅಪರಾಜಿತ, ತುಂಬಾ ಚೆನ್ನಾಗಿ ಬೆಳೆದಿದೆ. ಹೂವು ಕೂಡ ಅಷ್ಟೇ, ಸೈಜ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದು ಕೂಡ ಅಷ್ಟೇ, ನರ್ಸರಿಯಿಂದ ತಂದಂಥ ಗಿಡ. ಇದರಲ್ಲೂ ಕೂಡ ಒಂದು ಯೆಲ್ಲೋ ಕಲರ್ ರೋಸಿನ ಹೂವು ಬಿಟ್ಟಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ದೇವರಿಗೆ ಇಡಲಿಕ್ಕೆ ಸಲುವಾಗಿ ಇದನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿದ್ರಿ ಅಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ನೋಡ್ತಿದ್ದೀರಾ ಮಿನಿ ಮಾರ್ನಿಂಗ್ ಗ್ಲೋರಿ, ಹಾಗೆಯೇ ಸ್ಫಟಿಕ ಗಿಡ, ಸ್ಫಟಿಕ ಹೂವು ಎಲ್ಲ ಕೂಡ ಇದೆ. ಎಲ್ಲದೂ ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಎಲ್ಲ ಥರದ ಗಿಡಗಳಿಂದ ಹೂಗಳನ್ನ ಹಾರ್ವೆಸ್ಟ್ ಮಾಡಿ ನಾನು ದಿನ ದೇವರಿಗೆ ಅನ್ನೋದು ಇಡ್ತಾ ಇರ್ತೀನಿ. ಇಲ್ಲಿ ನೋಡಿದ್ರಿ ಅಲ್ಲ, ಬ್ಲೂ ಕಲರ್ ಅಪರಾಜಿತ ಕೂಡ ಬಂದಿದೆ. ಇದು ಮಲ್ಟಿ ಪೆಟಲ್ ಬ್ಲೂ ಕಲರ್ ಅಪರಾಜಿತ, ಹಾಗೆಯೇ ಸೇವಂತಿಗೆ ಹೂ, ಹೀಗೆ ವಿಧವಾದ ಹೂಗಳು ಯಾವ್ದು ನಮ್ಮ ಗಾರ್ಡನಲ್ಲಿದೆ ಎಲ್ಲದೂ ಕೂಡ ಹಾರ್ವೆಸ್ಟ್ ಮಾಡ್ಕೋತಿದ್ದೀನಿ. ಇದು ಒಂದೇ ದಿನ ಮಾಡಿದಂಥ ಹಾರ್ವೆಸ್ಟ್ ಅಲ್ಲ, 2-3 ದಿನ ಮಾಡಿರುವಂಥ ಹಾರ್ವೆಸ್ಟು. ನಾನಿಲ್ಲಿ ನಿಮಗೆ ಒಂದೇ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಷ್ಟೇ. ಹೀಗೆ ನಾನು ಸ್ವಲ್ಪ ಇದ್ದರೂ ಕೂಡ ಹಾರ್ವೆಸ್ಟ್ ಮಾಡ್ತಾಯಿರ್ತೀನಿ. ಯಾಕೆ ಅಂದರೆ ನಾವು ಹಾಗೆ ಗಿಡದಲ್ಲಿ ಬಿಡೋದಕ್ಕಿಂತ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಗಿಡಕ್ಕೆ ಎನರ್ಜಿ ಕೂಡ ಸೇವ್ ಆಗುತ್ತೆ. ಅದರಿಂದ ನಾನು ಸ್ವಲ್ಪ ಇದ್ದಾಗಲೂ ಕೂಡ ಹಾರ್ವೆಸ್ಟ್ ಮಾಡ್ತಾಯಿರ್ತೀನಿ. ನೋಡಿದ್ರಿ ಅಲ್ಲ, ಸೇವಂತಿಗೆ ಹೂವು. ಇದು ಹಳೇ ಗಿಡ, ಅಂದರೆ ಲಾಸ್ಟ್ ಇಯರ್ ಗಿಡ ಇದು, ಅದರಲ್ಲೂ ಕೂಡ ಹೂವು ಇತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತೀನಿ. ಸದ್ಯಕ್ಕೆ ಇರುವಂಥ ಹೂಗಳನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ತೀನಿ. ಹೇಗೆ ನಾವು ಬೇರೆ ಹೂವಿನ ಸಸಿಗಳನ್ನ ನೆಡಬೇಕು ಎಲ್ಲ ಕೂಡ ನಾನು ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆಯೇ ಈಗ ಸ್ವಲ್ಪ ಸೀಡ್ಸ್ನ ಹಾಕ್ತಿದ್ದೀನಿ. ಯಾವ್ಯಾವ ಸೀಡ್ಸ್ನ ಹಾಕ್ತಿದ್ದೀನಿ ನೋಡೋಣ ಬನ್ನಿ. ಇದು ಬಾಲ್ಸಮ್ ಪಿಂಕ್ ಕಲರ್. ಇಲ್ಲಿ ಕೆಲವೊಂದು ಸೀಡ್ಸ್ನ ಮಾತ್ರ ಹಾಕ್ತಿದ್ದೀನಿ, ಎಲ್ಲ ಸೀಡ್ಸ್ನ ಹಾಕ್ತಿಲ್ಲ. ನೋಡ್ತಿರಲ್ಲ, ಬಾಲ್ಸಮ್ ಹಾಗೆ ಜಿನಿಯಾ, ಈ 2 ಸೀಡ್ಸ್ನ ನಾನೀಗ ಹಾಕ್ತಾಯಿದ್ದೀನಿ ನೋಡಿ. ಇದು ಬಾಲ್ಸಮ್ ಸೀಡ್ಸ್. ಒಂದೇ ಪಾಟಲ್ಲಿ ಎರಡು ಕಾರ್ನರಲ್ಲಿ 2 ಸೀಡ್ಸ್ನ ಹಾಕಿದ್ದೀನಿ. ಯಾವುದು ಬೆಳೆದಿದೆ, ಹೇಗಿದೆ ಅನ್ನೋ ಅಪ್ಡೇಟ್ಸು ಕೂಡ
ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ತಪ್ಪದೆ ಫಾಲೋ ಮಾಡಿ. ನನ್ನ ಚಾನಲ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಈ ಥರ ಎಲ್ಲ ವೀಡಿಯೋಸ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ಬೋದು. ನೋಡಿದ್ರಿ ಅಲ್ಲ, ಜಿನಿಯಾ ಮತ್ತು ಬಾಲ್ಸಮ್ ಪಿಂಕ್ ಕಲರ್, ಜಿನಿಯಾ ಅದು ಮಲ್ಟಿ ಕಲರ್ಸ್ ಇರೋದೆ. ಸೊ ಹಾಕಿದ್ದೀನಿ. ಬಟ್ ಬಾಲ್ಸಮ್ ನನಗೆ ಜರ್ಮಿನೇಟ್ ಆಗಲಿಲ್ಲ, ಜಿನಿಯಾ ಮಾತ್ರ ಜರ್ಮಿನೇಟ್ ಆಯಿತು. ಅದು ಕೂಡ ಹೇಗಿದೆ ಅನ್ನೋದು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ತೋರಿಸ್ತೀನಿ. ನಾವು ಯಾವುದೇ ಸೀಡ್ಸ್ ಹಾಕಿದ್ಮೇಲೂ ಕೂಡ ವಾಟ್ರಿಂಗ್ ಮಾಡೋದು ಕಂಪಲ್ಸರಿ. ನಾವು ನೀರನ್ನು ಹಾಕಲಿಲ್ಲ ಅಂದರೆ ಗಿಡ ಹೇಗೆ ಬೆಳೆಯುತ್ತೆ ಅಲ್ವಾ? ಸೊ ಇದಕ್ಕೆ ಮುಂಚೆ ಹಾಕಿದ್ದಂಥ ಒಂದು ಪಾಟ್ನಲ್ಲಿ ನಾನು ಇದು ಸೈಪ್ರಸ್ ವೈನ್ ಹಾಗೆ ಶಂಕುವಿಡನ ಗಿಡ ಎಲ್ಲದನ್ನು ಸೀಡ್ಸ್ ಹಾಕಿದ್ದೆ ಅಲ್ಲ, ಅದನ್ನು ನಾನಿಲ್ಲಿ ರಿಪೋರ್ಟ್ ಮಾಡ್ತಿದ್ದೀನಿ. ನೋಡಿ, 2 ಶಂಕು ಹೂವಿನ ಗಿಡಗಳನ್ನು ತೆಗೆದು ಬೇರೆ ಪಾಟಲ್ಲಿ ನಟ್ಟಿದ್ದೀನಿ. ಹೀಗೆ ಸೀಡ್ಸ್ ಹಾಕ್ತಾನೆ ಇರ್ತೀನಿ, ರಿಪೋರ್ಟಿಂಗ್ ಮಾಡ್ತಾನೆ ಇರ್ತೀನಿ. ಸೊ ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ತಾ ಇರ್ತೀನಿ. ನೀವು ಕೂಡ ನನ್ನ ಚಾನಲ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಇದರ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಹಾಗೆ ನೋಡ್ತಿದ್ರಲ್ಲ, ಇದರಲ್ಲಿ ಒಂದು ಟೊಮೊಟೊ ಪ್ಲ್ಯಾಂಟ್ ಕೂಡ ಇದೆ. ಅದನ್ನು ಕೂಡ ನಾನು ತೆಗೆದು ಬೇರೆದರಲ್ಲಿ ನೆಟ್ಟಿದ್ದೀನಿ. ನಾನು ಈ ಪ್ಲ್ಯಾಂಟ್ ನಡುವಾಗ ನಡಲಿಲ್ಲ, ಬೇರೆದರಲ್ಲಿ ನೆಟ್ಟಿದ್ದೀನಿ. ಅದನ್ನು ಕೂಡ ತೋರಿಸ್ತಿದ್ದೀನಿ. ಇಲ್ಲಿ ಒಂದು ಹೀರೆಕಾಯಿ ಇದೆ, ನೋಡ್ತಿದ್ರಲ್ಲ, ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಇದು ತುಂಬಾ ಎಳೆದಾಗಿ ಚೆನ್ನಾಗಿದೆ. ಇನ್ನೂ ದೊಡ್ಡದಾಗುತ್ತೆ, ಬಟ್ ಸ್ಟಿಲ್ ಹಾರ್ವೆಸ್ಟ್ ಮಾಡ್ಕೋತಿದ್ದೀನಿ. ಗಿಡ ತುಂಬಾ ಚಿಕ್ಕದಿರೋದ್ರಿಂದ ನಾನು ಕಾಯಿ ಬಿಟ್ಟಾಗ ತಕ್ಷಣ ಸ್ವಲ್ಪ ದೊಡ್ಡದಾಗಿದ್ದ ತಕ್ಷಣ ಹಾರ್ವೆಸ್ಟ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನೋಡಿದ್ರ ಹೀರೆಕಾಯಿ ಗಿಡ, ಹೀರೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಹಾಗೆಯೇ ಇದು ಕುಂಕುಮ ಕೇಸರಿ ಟೊಮ್ಯಾಟೊ, ಇದು ಕೂಡ ಅಷ್ಟೇ. ಹಾಗೆಯೇ ಹೀರೆಕಾಯಿ ಅಷ್ಟೇ. 2 ಸೀಡ್ಸು ನನಗೆ ಹ್ಯಾಪಿ ಗಾರ್ಡನರ್ಸ್ ಸೀಡ್ ಬ್ಯಾಂಕಿಂದ ಅಪ್ಪಾರಾವ್ ಸರ್ ಕಳಿಸಿದ್ದು. ಸೊ ತುಂಬಾ ಚೆನ್ನಾಗಿ ಬರ್ತಿದೆ ಗಿಡಗಳು. ಹಾಗೆಯೇ ಫ್ರೂಟ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ನೋಡಿ ಟೊಮ್ಯಾಟೊ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಟೊಮ್ಯಾಟೊ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಹೀಗೆ ನಾನು ಹಾರ್ವೆಸ್ಟ್ ಮಾಡುವಂಥ ಎಲ್ಲ ವೀಡಿಯೋಗಳನ್ನೂ ಕೂಡ ಅಪ್ಡೇಟ್ ಮಾಡ್ತೀನಿ. ನನ್ನ ವೀಡಿಯೋಸ್ನ ಫಾಲೋ ಮಾಡ್ತೀನಿ. ನೋಡಿದ್ರಿ ಅಲ್ಲ. ಹಾಗೆಯೇ ಇದು ಗ್ರೀನ್ ಲಾಂಗ್ ಬ್ರಿಂಜಾಲ್, ಇದು ಕೂಡ ಅಷ್ಟೇ ಅಪ್ಪರಾವ್ ಸರ್ ಕೊಟ್ಟಿದ್ದು ಸೀಡ್ಸ್. ಅದರಿಂದ ಬಂದಿರುವಂಥ ಗಿಡಗಳಿದು. ನನಗೆ 2ರಿಂದ 3 ಗಿಡದಲ್ಲಿ ನನಗೆ ಗ್ರೀನ್ ಲಾಂಗ್ ಬ್ರಿಂಜಾಲೇ ಬಂದಿದೆ. ಈಗ 2 ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಗ್ರೀನ್ ಲಾಂಗ್ ಬ್ರಿಂಜಾಲು, ಟೊಮ್ಯಾಟೊ ಹಾಗೆಯೇ ಹೀರೆಕಾಯಿ, ಈ 3 ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಹೇಗಿದೆ ನನ್ನ ವಿಡಿಯೋ? ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮಲ್ಟಿಪಲ್ ಹಾರ್ವೆಸ್ಟ್ಗಳನ್ನ ಒಂದು ವಿಡಿಯೋದಲ್ಲಿ ಕ್ಲಬ್ ಮಾಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಸೀಡ್ಸ್ನ ಹೇಗೆ ಹಾಕೋದು ಅಂತ, ಫ್ಲವರ್ ಸೀಡ್ಸ್ನ ಹೇಗೆ ಹಾಕೋದು ಅಂತ ಕೂಡ ತೋರಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.